ಫ್ರೆಂಡ್ಸ್, ಇದು ನಿಮಗ್ ನೆನಪಿರ್ಬೇಕು. ಈ 4 ಕೆಲಸಗಳನ್ನ ನೀವು ಮಾಡ್ಲೇಬೇಡಿ. ಇದನ್ನ ಮಾಡಿದ್ರೆ ಖಂಡಿತ ನೀವು ಶನೀಶ್ವರನ ಕೋಪಕ್ಕೆ ಗುರಿಯಾಗ್ತೀರಾ. ಶನಿ ಹೆಸರು ಕೇಳಿದ್ರೆ ಸಾಕು ಬಹಳಷ್ಟು ಮಂದಿ ಭಯ ಬೀಳ್ತಾರೆ. ಆದ್ರೆ ಯಾರಿಗೆ ಆಗ್ಲಿ ಒಳಿತಾಗ್ಬೇಕಾದ್ರೆ ಕೆಟ್ಟದಾಗ್ಬೇಕಾದ್ರೂ ಶನಿ ಒಬ್ನೇ ಮಾಡೋಕೆ ಸಾಧ್ಯ. ಶನಿ ದೇವರ ಅನುಗ್ರಹ ಲಭಿಸಿದ್ರೆ ಜೀವನ ಆನಂದವಾಗಿ ಇರತ್ತೆ. ಇನ್ನು ಆ ರೀತಿ ಅಲ್ಲದೆ ಕೋಪ ತರಿಸಿದ್ರೆ ಅದೆಷ್ಟೇ ದೊಡ್ಡವರಾದ್ರೂ ಸ್ವಲ್ಪ ಕಾಲ ತನ್ನ ಪ್ರಭಾವದಿಂದ ಕಷ್ಟಗಳನ್ನ ಕೊಡ್ತಾನೆ. ಆ ಶನಿ ಆವರಿಸಿದ ಕಾಲದಲ್ಲಿ ಅವರು ಮಾಡೋ ಕೆಲ್ಸಗಳು ತಡವಾಗಿ ಆಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಸೂಕ್ತ ಫಲ ಕೂಡ ಸಿಗೋದಿಲ್ಲ. ಶನಿ ದೇವರಿಗೆ ಕೋಪ ಬಂದ್ರೆ ಅದನ್ನ ತಡ್ಕೊಳ್ಳೋದು ತುಂಬಾನೇ ಕಷ್ಟ. ಮನುಷ್ಯ ಮಾಡೋ ಕೆಲವು ತಪ್ಪುಗಳಿಂದ ಶನಿಗೆ ಕೋಪ ಉಂಟಾಗಿ ಅನೇಕ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಇಷ್ಟಕ್ಕೂ ಯಾವ ತಪ್ಪುಗಳನ್ನ ಮಾಡಿದ್ರೆ ಶನಿದೇವ ಕ್ಷಮಿಸಲ್ಲ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ ಬನ್ನಿ. ಮಾನವನ ಜೀವನದಲ್ಲಿ ಎಲ್ಲಾನು ಚೆನ್ನಾಗಿದ್ರು ದೇವರನ್ನ ಆರಾಧಿಸ್ತಾನೆ, ಎಲ್ಲವೂ ದೇವರ ದಯೆಯಿಂದ ಅಂತ ಹೊಗಳ್ತಾನೆ. ಅದೇ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ಕಷ್ಟಗಳು ಸುತ್ತುವರೆದ್ರೆ ದೇವರನ್ನ ಬೈತಾನೆ. ಈ ರೀತಿ ಮಾಡೋದ್ರಿಂದ ಶನಿ ದೇವರಿಗೆ ಕೋಪ ಬರುತ್ತೆ. ಇನ್ನು ವಾರದಲ್ಲಿ 7ನೇ ದಿನವಾದ ಶನಿವಾರದ ದಿನ ಕಡ್ಡಾಯವಾಗಿ ದೀಪ ಹಚ್ಚಲೇಬೇಕು. ಆ ರೀತಿ ಹಚ್ಚದೇ ಇರೋರು ಅಂದ್ರೆ ಶನೀಶ್ವರನಿಗೆ ಭಾರಿ ಕೋಪ ಬರುತ್ತೆ. ಇನ್ನು ಚರ್ಮದ ವಸ್ತುಗಳನ್ನ ನೀವು ಧರಿಸಿ ಪೂಜೆ ಮಾಡಬಾರದು. ಆ ರೀತಿ ಮಾಡೋದ್ರಿಂದ ಶನೀಶ್ವರನ ಕೋಪಕ್ಕೆ ಗುರಿಯಾಗ್ತೀರಾ. ಇನ್ನು ನೀವು ಒಂದು ಮಾತನ್ನ ಕೇಳಿರ್ಬೋದು, ಎಂಜಲ್ ಕೈಯಿಂದ ಕಾಗೇನು ಸಹ ಓಡಿಸಬಾರದು ಅಂತ. ಈ ಮಾತು ನಾವು ಕೇಳೇ ಇರ್ತೀವಿ. ಎಂಜಲ ಕೈಯಲ್ಲಿ ಓಡಿಸದೇ ಇದ್ರೂ ಪರವಾಗಿಲ್ಲ, ಕಾಗೆಗಳನ್ನ ಕಲ್ಲಿನಿಂದ ಹೊಡಿಬಾರದು. ಆ ರೀತಿ ಮಾಡಿದ್ರೆ ಖಂಡಿತ ಶನೀಶ್ವರನಿಗೆ ವಿಪರೀತವಾಗಿ ಕೋಪ ಬರುತ್ತೆ. ಸೊ ಗೊತ್ತಾಯ್ತಲ್ಲ, ಶನೀಶ್ವರನಿಗೆ ಈ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಕೋಪ ಬರುತ್ತೆ. ಆದಷ್ಟು ಇದ್ಯಾವುದನ್ನು ಮಾಡದೇ ಇರೋ ತರ ನೋಡ್ಕೊಂಡ್ರೆ ಖಂಡಿತ ಶನಿ ಒಳ್ಳೇದ್ ಮಾಡ್ತಾನೆ.